ಇನ್ನು ಎಲ್ಲಾ ಕಡೆನೂ ಕೂಡ ಮಳೆ ಆರ್ಭಟ ಕೂಡ ಜಾಸ್ತಿ ಆಗ್ತಾ ಇದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆ ಬರ್ತಾ ಇದೆ. ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಜಾಸ್ತಿ ಇರೋದ್ರಿಂದ ಇಂದೂ ಕೂಡ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಈಗ ಆಲ್ರೆಡಿ ಹವಾಮಾನ ಇಲಾಖೆ ಕೊಟ್ಟಿದೆ. ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ. ಬೆಳಗಾವಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಜಾಸ್ತಿ ಇದೆ. ಇಂದು ಕೂಡ ಭಾರಿ ಮಳೆಯಾಗುವಂತಹ ಮುನ್ಸೂಚನೆಯನ್ನ ರಾಜ್ಯ ಹವಾಮಾನ ಇಲಾಖೆ ಕೊಟ್ಟಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ನ ಘೋಷಣೆ ಮಾಡಲಾಗಿದೆ. 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಕೂಡ ಘೋಷಣೆ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ 2 ತಾಲೂಕುಗಳಿಗೆ ರಜೆ ಘೋಷಣೆಯನ್ನ ಮಾಡಿದ್ದಾರೆ. ಬೆಳಗಾವಿ, ಖಾನಾಪುರದಲ್ಲಿ ಶಾಲೆಗಳಿಗೆ ರಜೆ ಘೋಷಣೆಯನ್ನ ಮಾಡಿದ್ದಾರೆ ಡಿಸಿ. ಈ ಕುರಿತಾಗಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಅತಿ ಹೆಚ್ಚಿನದಾಗಿ ಮಳೆ ಆಗ್ತಾ ಇರೋದ್ರಿಂದ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಮಕ್ಕಳಿಗೂ ಕೂಡ ಯಾವ ತೊಂದರೆನೂ ಆಗಬಾರ್ದು ಅಂತ ಆಲೋಚನೆಯನ್ನ ಮಾಡಿ ಇದೀಗ ರಜೆಯನ್ನ ಘೋಷಣೆ ಮಾಡಲಾಗಿದೆ. 5 ತಾಲೂಕುಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ 2 ತಾಲೂಕುಗಳಿಗೆ ರಜೆ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ, ಖಾನಾಪುರದಲ್ಲಿ ಶಾಲೆಗಳಿಗೆ ರಜೆ ಘೋಷಿಸಿದ್ದಾರೆ ಡಿಸಿ. ಹಲವು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿರೋದ್ರಿಂದ ಸ್ಥಳೀಯ ಜಿಲ್ಲಾಡಳಿತ ಕೂಡ ಸೂಕ್ತ ಕ್ರಮಗಳನ್ನ ತೆಗೆದುಕೊಳ್ತಾ ಇರುವಂತದ್ದು. ಇಂದು ಕೂಡ ಈ ಎಲ್ಲಾ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನದಾಗಿ ಮಳೆ ಆಗತ್ತೆ ಅನ್ನುವ ನಿಟ್ಟಿನಲ್ಲಿ ರಾಜ್ಯ ಹವಾಮಾನ ಇಲಾಖೆ ಅಲರ್ಟ್ ಅನ್ನ ಘೋಷಣೆ ಮಾಡಿರೋದ್ರಿಂದ ಇದೀಗ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಬೆಳಗಾವಿ, ಖಾನಾಪುರದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಡಿಸಿ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇಷ್ಟು ದಿನ ಮುಂಗಾರು ಮಳೆ ಬರ್ತಾ ಇಲ್ಲ, ಕೈಕೊಟ್ಟಿತ್ತು ಅನ್ನುವ ನಿಟ್ಟಿನಲ್ಲಿ ರೈತರು ಹಾಗೆ ಎಲ್ಲರೂ ಕೂಡ ಪರಿತಪಿಸ್ತಾ ಇದ್ರು. ಆದ್ರೆ ಇದೀಗ 3-4 ದಿನದಿಂದ ಮಳೆ ಆಗ್ತಾ ಇರೋದ್ರಿಂದ ಒಂದ್ ಕಡೆನಲ್ಲಿ ಖುಷಿಯ ವಾತಾವರಣ ಇದೆ. ರೈತರಿಗೆ ಬಿತ್ತನೆ ಮಾಡಬಹುದು ಅನ್ನುವಂತಹ ಖುಷಿ. ಆದ್ರೆ ಮತ್ತೊಂದ್ ಕಡೆನಲ್ಲಿ ತಗ್ಗು ಪ್ರದೇಶ ಇರುವ ಕಡೆನಲ್ಲಿ ಮಳೆ ಆದಂತಹ ಸಂದರ್ಭದಲ್ಲಿ ಆಗುವಂತಹ ಅವಾಂತರಗಳನ್ನ ನಾವು ಪ್ರತಿ ಬಾರಿನೂ ಕೂಡ ಹೇಳ್ತಾ ಇರ್ತೀವಿ. ಆ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾದಾಗ ಮಳೆ ಯಾಕಪ್ಪ ಬಂತು ಅನ್ನುವಂತಹ ಆಲೋಚನೆ ಅವರಲ್ಲೂ ಕೂಡ ಬರುತ್ತೆ. ಹಾಗಾಗಿ ತಗ್ಗು ಪ್ರದೇಶದಲ್ಲಿ ಶಾಲೆಗಳನ್ನ ಕಟ್ಟಲಾಗಿದೆ. ಓಡಾಡೋದಕ್ಕೆ ಒಳ್ಳೆ ರಸ್ತೆಗಳಿರೋದಿಲ್ಲ. ಮಕ್ಕಳು ಹೇಗೆ ಶಾಲೆಗಳಿಗೆ ಹೋಗಬೇಕು, ಅವ್ರಿಗೂ ಕೂಡ ಕಷ್ಟ ಆಗಬಾರದು ಅಂತ ಇದೀಗ ಕೆಲವೊಂದಷ್ಟು ಕಡೆಯಲ್ಲಿ ರಜೆಯನ್ನ ಘೋಷಣೆ ಮಾಡಿರುವಂತದ್ದು. ಬೆಳಗಾವಿ ಜಿಲ್ಲೆಯ 2 ತಾಲೂಕುಗಳಲ್ಲಿ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಬೆಳಗಾವಿ, ಖಾನಾಪುರದಲ್ಲಿ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಡಿಸಿ ಆದೇಶವನ್ನ ಕೂಡ ಹೊರಡಿಸಿರುವಂತದ್ದು. ಧಾರಾಕಾರವಾದಂತಹ ಮಳೆ ಆಗ್ತಾ ಇರೋದ್ರಿಂದ ರಾಜ್ಯ ಹವಾಮಾನ ಇಲಾಖೆ ಕುರಿತಾಗಿ ಮುನ್ಸೂಚನೆಯನ್ನ ಕೊಟ್ಟಿರೋದ್ರಿಂದ ಈ ರೀತಿಯಾದಂತಹ ನಿರ್ಧಾರವನ್ನ ಜಿಲ್ಲಾಡಳಿತ ತೆಗೆದುಕೊಳ್ತಾ ಇದೆ. ಈ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಮಳೆ ಬಂದಂತ ಸಂದರ್ಭದಲ್ಲಿ ಅವಘಡಗಳು ಆಗೇ ಆಗತ್ತೆ. ಆದ್ರೆ ಜಿಲ್ಲಾಡಳಿತ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ತಾ ಇದೆ, ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಬೆಳಗಾವಿ ಜಿಲ್ಲೆದಂತೆ ಸತತವಾಗಿ ಒಂದು ವಾರಗಳಿಂದ ಮಳೆ ಸುರಿತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ಏನು ಜಿಲ್ಲಾಧಿಕಾರಿಗಳು ಬೆಳಗಾವಿ ಮತ್ತು ಖಾನಾಪುರ 2 ತಾಲೂಕುಗಳಿಗೂ ನಗರ ಮತ್ತು ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಖಾನಾಪುರ ಭಾಗದಲ್ಲಿ ಹೆಚ್ಚಾಗಿ ಕಾಡ್ ಇರೋದ್ರಿಂದ ಅಲ್ಲಿ ಏನು ಮಕ್ಕಳಿಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಕಾರಣವನ್ನ ಇಟ್ಕೊಂಡು ಏನು ಜಿಲ್ಲಾಧಿಕಾರಿಗಳು ಮುನ್ನೆಚ್ಚರಿಕೆ ಕ್ರಮವಾಗಿ ಇವಾಗ ಏನು ಶಾಲೆ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ಇದಲ್ಲದೆ ಏನು ಈ ಮಳೆ ಹಿನ್ನೆಲೆಯಲ್ಲಿ ಕೆಲವು ಏನು ಖಾನಾಪುರ ಕಾಡಿನ ಮಧ್ಯದಲ್ಲಿ ಅವ್ರಿಗೆ ರಸ್ತೆ ಸಂಪರ್ಕನೇ ಕಡಿತಗೊಂಡಿರ್ತದೆ. ಅದಲ್ಲದೆ ಮತ್ತೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗ್ಬಾರ್ದು ಒಂದ್ ಕಾರಣಗಳನ್ನ ಇಟ್ಕೊಂಡು ಈಗ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿರ್ತಕ್ಕಂಥದ್ದು. ಸುಕನ್ಯಾ, ಮಂಜುನಾಥ್ ರೆಡ್ಡಿ, ಇವಾಗ ಸಾರ್ವಜನಿಕರಿಗೆ ಯಾವ ರೀತಿಯಾದಂತಹ ಸೂಚನೆಯನ್ನ ಕೊಟ್ಟಿದ್ದಾರೆ? ಯಾಕಂತ ಅಂದ್ರೆ ಮಳೆ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನ ಕೂಡ ವಹಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಸಾರ್ವಜನಿಕರಿಗೆ ಏನಾದ್ರೂ ಸೂಚನೆಯನ್ನ ಕೊಡ್ಲಾಗಿದೆಯಾ ಜಿಲ್ಲಾಡಳಿತದಿಂದ? ಖಂಡಿತವಾಗ್ಲೂ ಜಿಲ್ಲಾ ನದಿ ಪಾತ್ರದಲ್ಲಿ ಇರ್ತಕ್ಕಂಥ ಏನ್ ಜನರೇನಿದ್ದಾರೆ ಅಲ್ಲಿ ಅವರು ಒಂದು ತಾತ್ಕಾಲಿಕ ಸೆಡ್ ಅನ್ನು ಬಡತರಾಗಿರ್ಬೋದು ಮತ್ತು ದನಕರುಗಳನ್ನ ನದಿಯ ಪಕ್ಕದಲ್ಲಿ ಆಗಿರ್ಬೋದು ಮತ್ತು ಮಳೆ ಬರುವ ಸಂದರ್ಭದಲ್ಲಿ ಯಾರು ಕೂಡ ಹೊರಗಡೆ ಬರೋದಾಗಿರ್ಬೋದು. ಅದೇ ರೀತಿ ಏನು ಅರಣ್ಯ ಇಲಾಖೆಯೂ ಕೂಡ ಹೇಳಿರ್ತಕ್ಕಂಥದ್ದು ಏನು ಮರಗಳ ಕೆಳಗಡೆ ಗಿಡಗಳ ಕಾರ್ ಆಗಿರ್ಬೋದು, ನಿಮ್ ಬೈಕ್ ಆಗಿರ್ಬೋದು ಮತ್ತು ಮಳೆ ಬರುವ ಸಂದರ್ಭದಲ್ಲಿ ಯಾರು ಕೂಡ ಗಿಡದ ಕೆಳಗೆ ನಿಲ್ಬಾರ್ದು ಅನ್ನುವಂತ ಒಂದು ಸೂಚನೆ ಕೂಡ ಈಗ ಏನು ಅರಣ್ಯ ಇಲಾಖೆ ಕಡೆಯಿಂದ ಬಂದಿರತಕ್ಕಂಥದ್ದು ಒಂದ್ ಕಡೆ. ಆದ್ರೆ ಮತ್ತೊಂದು ಏನ್ ಜಿಲ್ಲಾಧಿಕಾರಿಗಳು ಅವರಿಗೆ ಕರೆದ್ರು ಯಾರು ಕೂಡ ಏನು ಈ ನದಿಯ ಒಳಹರಿವು ಹೆಚ್ಚಾಗುವ ಹಿನ್ನೆಲೆಯಲ್ಲಿ ನದಿ ಪಾತ್ರದಲ್ಲಿ ಇರ್ತದೆ ಎಲ್ಲ ದನಕರುಗಳಾಗಿರ್ಬೋದು, ತಾತ್ಕಾಲಿಕ ಸೆಡ್ ಆಗಿರ್ಬೋದು, ತಮ್ಮ ಏನ್ ಪಂಪ್ ಸೆಟ್ ಗಳಾಗಿರ್ಬೋದು ಎಲ್ಲವನ್ನು ತೆರವುಗೊಳಿಸಿ ಅಂದ್ರೆ ಮಳೆ ನಿಲ್ಲುವವರೆಗೂ ಕೂಡ ಯಾರು ನದಿಯ ದಂಡೆ ಅಂದ್ರೆ
ಅಲ್ಲಿ ಕಣ್ಣಿನ ಕೂಡಬಾರದು ಜಿಲ್ಲಾಡಳಿತ ಒಂದು ಸೂಚನೆ ನೀಡಿರ್ತಕ್ಕಂಥದ್ದು ಸುಕನ್ಯಾ. ಓಕೆ, ಧನ್ಯವಾದಗಳು ಮಂಜುನಾಥ್ ರೆಡ್ಡಿ ಹೆಚ್ಚಿನ ಮಾಹಿತಿಗಾಗಿ.